ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಜಬರ್ದಸ್ತ್ ಆಗಿರುವಂತಹ ಗುಳ್ಳಡಿಕೆ ಉಂಡಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಉತ್ತರ ಕರ್ನಾಟಕದ ಮಂದಿಗೆ ಗುಳ್ಳಡಿಕೆ ಉಂಡಿ ಅಂತೇಳಿ ಹೆಸರು ಕೇಳಿದ ಕೂಡಲೇ ಎಲ್ಲಿಲ್ಲದ ಸಂತೋಷ ಆಗೋದಂತರೂ ಗ್ಯಾರಂಟಿ ರೀ. ಯಾಕಂತಂದ್ರೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ನಮ್ಮ ಹಿರಿಯರು ಎಲ್ಲರೂ ಮಾಡ್ಕೊಂಡು ಬರ್ತಿದ್ದಂತಹ ಈ ಉಂಡೆಯನ್ನು ಮಾಡೋಕೆ ನಿಮ್ಮ ಕಡೆ ಒಂದು ಚೀಸ್ ಇರ್ಬೇಕು ರೀ. ಅದೇನಪ್ಪ ಅಂತಂದ್ರೆ ತಾಳ್ಮೆ ಇದ್ರೆ ನಾವು ಉಂಡೆ ಬರ್ತೈತಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಜಲ್ದಿ ಮಾಡಕ್ಕೆ ಬರ್ತೈತಿ ರೀ. ಅದಕ್ಕೆ ಪಟ್ನ ಮಾಡಿಬಿಡಿ. ಇದಕ್ಕೆ ನೀವು ತೊಗೊಳ್ಬೇಕಾಗಿರೋದು ರೀ ಏನ್ರಿ ಅಂತಂದ್ರೆ 2 ಕಪ್ಪಷ್ಟು ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀವು ಹಿಟ್ಟನ್ನು ಕಲ್ಸಕ್ಕೆ ಶುರು ಮಾಡಿ. ಅಷ್ಟರಾಗನ ನಿಮ್ಮ ತಲೆಯಾಗ ಒಂದು ಡೌಟ್ ಬರುತ್ತಪ್ಪ ಅಂತಂದ್ರೆ ಗೋಧಿ ಹಿಟ್ಟಿನಿಂದ ಮಾಡಂಗಿಲ್ಲನ್ರಿ ಅಂತ ಹೇಳಿ. ಗೋಧಿ ಹಿಟ್ಟಿನಿಂದನ ಮಾಡಬೇಕು, ಮಾಡ್ತೀವಿ ರೀ. ಆದರೆ ಅದನ್ನು ಈಗಾಗಲೇ ನಾವು ನಿಮಗೆ ತೋರಿಸಿದ್ದೀವಿ. ಲಿಂಕ್ ಕಮೆಂಟ್ ಸೆಕ್ಷನ್ನಾಗ ಪಿನ್ ಮಾಡಿರ್ತೈತಿ. ಇಲ್ಲ ನಿಮ್ಗೆ ಸಿಗಲಿಲ್ಲ ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಿಮಗೆ ಡೈರೆಕ್ಟ್ ಲಿಂಕ್ನು ಕಳಿಸ್ತದೆ ರೀ. ನೋಡಿರಿ, ಈ ಒಂದು ಹಿಟ್ಟನ್ನು ಕಲಸುವಾಗಣ ಅಂದ್ರೆ ನಾದುವಾಗಣ ಸ್ವಲ್ಪ ಗಟ್ಟಿನ ನಾದಬೇಕು. ನೆನಪಿಟ್ಕೋರಿ, ತಿಳು ನಾದಕ್ಕೆ ಹೋಗಂಗಿಲ್ಲ. ಅದಾದ ನಂತರ ಇದಕ್ಕೆ ನೀರನ್ನು ಹಾಕಿ 2 ಗ್ಲಾಸ್ ನೀರನ್ನು ಹಾಕಿ ಬಿಟ್ಬಿಡ್ರಿ. ಅದನ್ನು ಸ್ವಲ್ಪ ಹೊತ್ತು ರೀತಿದ್ರಿ. ಅಲ್ಲಿ ಥರ ಏನು ಮಾಡಿರಿ ಅಂತಂದ್ರೆ ನೀವು 1.5 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆಯನ್ನು ತಗೋರಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಚಂದಂಗೆ ಮಿಕ್ಸ್ ಮಾಡಿರಿ. ಗೊತ್ತಾದ್ರಲ್ಲ, ಇದ್ರ ಕೆಲಸ ಈಗ ಇಲ್ರಿ, ಇದರದ್ದು ಕೆಲಸ ಆಮೇಲೆ ಬರ್ತೈತಿ. ಅದಕ್ಕೆ ನಾವು ಮೊದಲು ನಿಮ್ಗೆ ಹೇಳಿದ್ರನ್ನ ಈ ಉಂಡೆ ಮಾಡೋಕೆ ತಾಳ್ಮೆ ಇರಬೇಕು ಅಂಥೇಳಿ. ತಾಳ್ಮೆ ಹೆಂಗಿರ್ಬೇಕಂತ ತೋರಿಸ್ತೀವಿ ಬರೀಗ. ನೋಡಿರಿ, ಹಿಟ್ಟನ್ನು ಅಂದ್ರೆ ಕಲಿಸಿ, ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ನಾದಿ ನೀವು ನೀರಾಗ ಹಾಕಿ ಇಟ್ಟಿದ್ರಿ. ಈಗ ವಾಪಸ್ ಅದನ್ನು ಮತ್ತೆ ನೀರಾಗಣ ಈ ರೀತಿಯಾಗಿ ಕಲ್ಸ್ಕೊಂತ ಹೋಗ್ರಿ. ನೀವು ಹೇಳ್ತೀನಿ ಎಷ್ಟು ಸಲ ಕಲಿಸ್ಬೇಕಂತ ಹೇಳಿ ನಿಮಗೆ ಗೊತ್ತಾಕೋಂತನ ಹೋಗ್ತೈತಿ. ಒಂದು ಸಲ ಕಲಿಸ್ತೀರಿ, ನೀರಿನೆಲ್ಲ ಒಂದು ಕಡೆ ತೆಗಿರಿ. ಮತ್ತೊಂದು ಗ್ಲಾಸ್ದಾಗ ನೀರನ್ನು ಹಾಕಿರಿ. ಸ್ವಲ್ಪ ತಂಪು ನೀರನ್ನು ಹಾಕಿರಿ. ಅದಾದ ನಂತರ ಮತ್ತೆ ನೀವು ಈ ರೀತಿಯಾಗಿ ಆ ಹಿಟ್ಟನ್ನು ಕಲ್ಸ್ಕೊಂತ ಹೋಗ್ಬೇಕ್ರಿ. ನೋಡಿ, 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀರಿ. ಅದೆಲ್ಲ ಬಂದು ಎಟ್ಟಾಯಿತು ಅಂಥೇಳಿ ಗೊತ್ತಾತ್ರಲ್ಲ ನಿಮಗೆ. ಇದೇಗೆ ಹೇಳಿದ್ದೀನಿ ನಾ, ಹಿಟ್ಟನ್ನು ಕಲಿಸುವಾಗ ಫಸ್ಟಿಗೆ ಭಾಳ ನೀರು ಹಾಕಿ ಹುಯ್ ಅಂತ ಹೇಳಿ ಕಲ್ಸಕ್ಕೆ ಹೋಗಂಗಿಲ್ಲ. ಗಟ್ಟಿನ ನಾದಬೇಕು ಅಂದ್ರನ ಈ ರೀತಿಯಾಗಿ ಬರ್ತೈತಿ. ಇಲ್ಲ ಭಾಳ ನೀರು ಹಾಕಿದ್ರಿ ಅಂದ್ರೆ ನೀರಾಗ ಮಿಕ್ಸ್ ಆಗಿ ಅಲ್ಲೇ ಹೋಗಿಬಿಡ್ತೈತಿ ರೀ ಅರ್ಧಕ್ಕರ್ಧ. ಅದಕ್ಕೆ ನೆನಪಿಟ್ಕೊರಿ. ನೋಡಿ, ಒಂದ್ಸಲ ಮತ್ತೆ ತೊಳೆದ್ರಿ, ಆಮೇಲೆ ವಾಪಸ್ ನೀವು ಮತ್ತೊಮ್ಮೆ ನೀರು ಹಾಕುದ್ರಿ ಬೌಲ್ದಾಗ. ಮತ್ತೆ ಈ ಒಂದು ಹಿಟ್ಟನ್ನು ಅದ್ರೊಳಗೆ ಕಲ್ಸ್ಕೊಂತ ತೊಳೆದಂಗೆ ಮಾಡೋದ್ರಿ ಇದ್ರಿ. ನೋಡ್ಬೋದು ನೀವು ಪೂರ್ತಿ ಅದನ್ನೆಲ್ಲನೂ ಹೋಗಿಸ್ಬಿಡಾಕತ್ತೀರಿ. ನೀವು ಬೆಳ್ಳಂಗೆ ಈಗ ಬರವಾತ್ರಿ. ಮೊದಲು ಹೆಂಗೆ ಬರತ್ತಲ್ಲ ಹಿಂಗೆ ನೀವು ಮಾಡ್ಕೊತ ಹೋಗ್ಬೇಕ್ರಿ. ನೀವು ಗೋಧಿ ಹಿಟ್ಟಿಂದ ಮಾಡುವಾಗೂ ಸೇಮ್ ಮೆಥಡನ್ನು ಫಾಲೋ ಮಾಡಿರಿ, ಭಾಳ ಮಸ್ತಾಗಿ ಬರ್ತಾವೆ. ಇಲ್ಲ ನಿಮಗೆ ಡೀಟೇಲ್ ಆಗಬೇಕಂದ್ರೆ ನಮ್ಮ ಕಡೆ ವಿಡಿಯೋ ಆಲ್ರೆಡಿ ಐತಿ ನೋಡಿ. ಈ ರೀತಿಯಾಗಿ ನೀರೊಳಗೆ ಮತ್ತೆ ಅದನ್ನು ವಾಪಸ್ ಈ ರೀತಿಯಾಗಿ ಕಲ್ಸ್ಕೊಂತ ನಾವು ತೊಗೊಳಕತ್ತೀವಿ ರೀ. ಅಂದಾಗನ ಈ ಒಂದು ಗುಳ್ಳಡಿಕೆ ಉಂಡಿ ಪದ್ಧಸಿರಿಯಾಗಿ ಬರೋದು ಮತ್ತು ಪದ್ಧಸಿರಿಯಾಗಿ ಒಂದು ಸಾಂಪ್ರದಾಯಿಕ ವಿಧಾನ ಇದೇ ರೀತಿ ಒಳಗನ ನೀವು ಮಾಡುವಂಥದ್ದು ರೀ. ನೋಡಿ, ಈಗ ಅಷ್ಟೆಲ್ಲನೂ ಮಾಡಿದ್ರಲ್ಲ, ಅದು ಎಷ್ಟಾಗೈತಿ, ಇಷ್ಟ ಆಗೈತಿ. ಇದರಿಂದ ಹೆಂಗೆ ಉಂಡಿ ಮಾಡ್ತೀರಿ ಅಂಥೇಳಿ ನೀವು ಕೇಳ್ತಿರಲ್ಲ. ಬರೀ ನಾವು ಮುಂದಿನ ಎಲ್ಲನೂ ತೋರಿಸ್ತೇವೆ. ಈಗ ಒಂದು ಕಲ್ಲೊಳಗೋ ಕುಟ್ಟು ಕಲ್ಲೊಳಗೋ ಅದನ್ನೆಲ್ಲನೂ ಒಂದು 4-5 ಸಲ ತೊಳೆದು ಆದ್ಮೇಲೆ ಇದ್ರೊಳಗೆ ಇದೇಗೆ ರವೆ ಮತ್ತು ಎಣ್ಣೆಯನ್ನು ಕಲಿಸಿಟ್ಟಿದ್ರಲ್ಲ ಅದನ್ನು ತೊಗೊಂಡು ಬಂದು ಹಾಕಿರಿ. ನೋಡಿ, ಹಾಕಿ ಹೆಂಗೆ ಕುಟ್ಟಬೇಕಂತಂದ್ರೆ ನೋಡಿರಿ, ನೀವು ಕುಟ್ಟಿದ ಬಡತಿಗೆ ಅವು 2 ಕೂಡಿ ಬೇರೆ ಇದ್ದಿದ್ದು ಆಗಿ ಕೂಡ್ಕೊಂಡು ಬಿಡಬೇಕು ಮತ್ತು ಸಣ್ಣಂಗೆ ರವಾನು ಆಗಿ ಹೋಗಿರಬೇಕು. ಆ ರೀತಿಯಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊತ ಕಲ್ಲಿಂದ ಜಜ್ಕೊಂತ ಹೋಗಬೇಕು. ಮೊದಲಿನವ್ರೆಲ್ಲರೂ ಒಳಕಲ್ದಾಗ ಹಾಕಿ ಕುಟ್ಟಿ ತೆಗೆದ್ರು ಅಂತಂದ್ರೆ ಬರಬ್ಬರಿಯಾಗಿ ಒಂದೇ ಕಡೆ ಆಗಿ ಕುಂತು ಬಿಡೋದ್ರಿ. ಹಂಗೆ ಮಾಡುವಂತಹ ಗುಳ್ಳಡಿಕೆ ಉಂಡಿ ನೀವು ಹೊಸದಾಗಿ ಮಾಡಾಕತ್ತಿದ್ರೆ ನಿಮಗೆ ಅದೇನು ಅನಿಸೋದಿಲ್ಲ ರೀ. ಯಾವುದೋ ಒಂಥರ ಹೊಸ ಉಂಡೆ ಐತೆ ಅನಿಸ್ತೈತಿ. ಆದ್ರೆ ಹಿರಿಯರಿಗೆ ಒಂದ್ಸಲ ಹೋಗಿ ಇದೇ ಉಂಡೆಯನ್ನು ಕೇಳಿ ನೋಡ್ರಿ, ಅವ್ರು ನಿಮಗೆ ಕತಿನ ಹೇಳಿಬಿಡ್ತಾರೆ ಗುಳ್ಳಡಿಕೆ ಉಂಡಿ ಮೇಲೆ. ನೋಡಿ, ಹಿಂಗೆ ಮಸ್ತಾಗಿ ಮಾಡುವಂತಹ ಉಂಡೆ ಒಳಗೆ ಇದೊಂದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಉಂಡೆ ಅಂತಂದ್ರೆ ತಪ್ಪಾಗೋದಿಲ್ಲ ರೀ. ಹಿಂಗೆ ನೀವು ಕುಟ್ಕೋತ ಬಂದಂಗೆ ಅದೆಲ್ಲ ರವಾನು ಆ ಮೈದಾ ಹಿಟ್ಟಿನ ಜೊತೆನ ಮಿಕ್ಸ್ ಆಗಿರ್ತೈತಿ ರೀ. ತೀತ್ರಿ ಚಂದಂಗೆ ಮಿಕ್ಸ್ ಆಗಿರ್ತೈತಿ. ಬರಬ್ಬರಿಯಾಗಿ ನೀವು ಮತ್ತೂ ಇನ್ನೊಂದು 2-3 ಸಲ ಕುಟ್ರೆ ಭಾಳ ಚಲೋ ತೀತ್ರಿ. ಇಷ್ಟ ನೀವು ಮಾಡ್ಕೊತ ಹೋಗ್ರಿ. ನೋಡಿ, ಕೈಯಿಂದ ಅದನ್ನೆಲ್ಲನೂ ಮತ್ತೊಮ್ಮೆ ಚೆಕ್ ಮಾಡ್ಕೋತೀರಿ, ಮತ್ತೆ ಕೊಡ್ತೀರಿ. ಬರಬ್ಬರಿಯಾಗಿ ಈ ಒಂದು ಹಿಟ್ಟು ತಯಾರು ಆಗ್ತೈತ್ರಿ. ಅವಾಗ ನೀವು ಗುಳ್ಳಡಿಕೆ ಉಂಡೆಯನ್ನು ಮಾಡ್ಬೇಕ್ರಿ. ಏನು ನಿಮಗೆ ಇಲ್ಲಿ ತನಕ ತಾಳ್ಮೆ ಅಂತ ಹೇಳತ್ತಿದ್ದೀನಲ್ಲ, ಅದು ಇಲ್ಲಿ ತಕರಿ. ಇನ್ನು ಮುಂದೆ ಮತ್ತೆ ನಿಮಗೆ ಕೆಲಸ ಈಸಿ ಆಗ್ತೈತೆ ರೀ. ಇದ್ರಿ ಒಂದು ಸ್ವಲ್ಪ ಅದನ್ನು ಮುಚ್ಚಿಟ್ಕೊಂಡಿರ್ತೀರಿ. ಈಗ ಏನು ಮಾಡಿರಿ ಅಂತಂದ್ರೆ ನೋಡಿ, ಅದನ್ನು ತಗೊಂಡು ಬರ್ರಿ. ಅಂದ್ರೆ ಹಿಟ್ಟನ್ನು ಏನು ಮಾಡಿರ್ತಿರಲ್ಲ ಮುಚ್ಚಿಟ್ಟಿದ್ದನ್ನು ತೆಗೆದು ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ರಿ. ಈಗ ರೆಸ್ಟ್ ಬೇಡ, ಇನ್ನು ಅದರಿಂದ ಸಣ್ಣ ಉಳ್ಳಿ ಮಾಡ್ಕೊಳ್ಬೇಕ್ರಿ. ಹೆಂಗೆ ಅಂತಂದ್ರೆ ಒಂದು ಕಡ್ಲಿಕಾಳು ಇರ್ತೈತಿ, ಗೊತ್ತೈತೇನ್ರಿ? ಆ ಕಡ್ಲಿಕಾಳು ರೀತಿ ಒಳಗೆ ಅಷ್ಟು ಸಣ್ಣ ಆಗಿ ಈ ಹಿಟ್ಲಿ ಎಷ್ಟಾಗ್ತಾವ್ರಲ್ಲ ಅಷ್ಟು ಎಲ್ಲ ಉಳ್ಳಿಗಳನ್ನ ಮಾಡ್ಕೊರಿ. ನಿಮಗೆ ನಿಮಗೆ ಹೇಳಿದ್ರಿ ತಾಳ್ಮೆ ಇರಬೇಕಂತ ಹೇಳಿದ್ದಿರಲ್ರಿ. ಬತ್ರಿಗೆ ವಾಪಸ್ ಕೆಲಸ ನಿಮಗೆ ಅಷ್ಟಷ್ಟು ಮಾಡ್ಕೊಂಡ ಕಾದಿರುವಂಥ ಎಣ್ಣೆ ಒಳಗೆ ಒಂದೊಂದು ಹಾಕಿ ನೋಡಿರಿ. ಎಣ್ಣೆ ಕಾದತ್ಲು ಅಂತ ಹೇಳಿ ಚೆಕ್ ಮಾಡ್ಕೊಂಡು ಆಮೇಲೆ ಅದ ಸಣ್ಣ ಉಳ್ಳಿಯನ್ನು ಈ ಎಣ್ಣೆ ಕಾದಿರ್ತೈತಿಲ್ಲ ಇದ್ರೊಳಗೆ ಹಾಕಿರಿ. ಅವು ಈ ರೀತಿಯಾಗಿ ಉಬ್ಬಾಕತ್ತಾವು, ಚೆನ್ನಾಗಿ ಉಬ್ಬಾಕತ್ತಾವು.
ಆಮೇಲೆ ಪಳ್ಳುನೂ ಆಗಿರ್ತಾವೆ, ನೋಡ್ಬೋದು ನೀವು ಹೆಂಗೆ ಕಾಣಕತ್ತಾವ ಅಂತೇಳಿ. ಹಿಂಗೆ ಇವು ಎಲ್ಲವನ್ನ ನೀವು ಹಾಕಿ ಎಣ್ಣೆ ಒಳಗೆ ಕರಿಬೇಕಾಕೈತ್ರಿ. ಚಲೋತ್ನಂಗೆ ಮಸ್ತಾಗಿ ಕರಿಬೇಕು. ಆದ್ರೆ ನೆನಪಿಡ್ಬೋದು, ಎಣ್ಣೆ ಭಾಳ ಜೋರು ಇಡಕ್ಕೆ ಹೋಗಬೇಡ್ರಿ. ಆಮೇಲೆ ಹಿಂಗೆ ಹಾಕೋ ಟೈಮ್ದಾಗ ಮೊದಲೊಮ್ಮೆ ಭಾಳ ಹಾಕಿ ಆಮೇಲೆ ಪಟ್ನ ತಿರುವಾಡ್ರಿ ಚಲೋ. ಅಕಸ್ಮಾತ್ ಒಂದು ಸ್ವಲ್ಪ ನೀವು ಲೇಟ್ ಮಾಡಿದ್ರಿ ಅಂತಂದ್ರೆ ಅವು ಭಾಳ ಕೆಂಪು ಆಗ್ತಾವು. ಈಗ ನೀವು ನೋಡಕತ್ತಿರಲ್ಲ, ಇಲ್ಲಿ ಆಲ್ರೆಡಿ ಅವು ಕೆಂಪು ಆದವು ಅಂದ್ರೆ ಇದು ಮಿಸ್ಟೇಕ್ ಅಂದಂಗೆ ರೀ. ಅಂದ್ರೆ ಏನು ಆಗೋದಿಲ್ಲ, ಆದ್ರೂ ಭಾಳ ಕೆಂಪು ಆಗೋದು ಬೇಡ ಅಂತಂದ್ರೆ ನೀವು ಲಕ್ಷ್ಯ ವಹಿಸ್ಬೇಕ್ರಿ. ತೀತ್ರಿ ನೋಡಿ, ಹಿಂಗೆ ನೀವು ಎಲ್ಲನೂ ಮಾಡ್ಕೊಂಡ ಇಟ್ಕೊಂಡ್ಬಿಡ್ರಿ. ಒಂದ ಕಡೆ ಮಾಡ್ಕೊಂಡಿಟ್ಟು ಆದ್ಮೇಲೆ ಒಂದೊಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ನೀವು ಕರೆಕ್ಟ್ ತೆಗೆದ್ರಿ ಅಂತಂದ್ರೆ ಅವಾಗ ಅವು ಕೆಂಪು ಆಗೋದಿಲ್ಲ. ಆಮೇಲೆ ಎಣ್ಣೆನೂ ನೀವು ಸರಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟಿದ್ರೂ ಅವು ಕೆಂಪು ಆಗೋದಿಲ್ಲ. ಹಿಂಗೆ ಚಲೋತ್ನಂಗೆ ಬರ್ತಾವು. ಮತ್ತು ನೀವು ಅವನ್ನ ಆರಾಮ್ ಸರಿಯಾಗಿ ಕರೆದು ತಕ್ಕೊಳ್ಬೋದು ರೀ. ಇದ್ರಲ್ಲ ಈ ರೀತಿಯಾಗಿ ನೀವು ಎಲ್ಲನೂ ಮಾಡಿ ಒಂದು 2, 3, 4, 5 ಬ್ಯಾಚ್ ಆಗ್ತಾವೆ. ಹಂಗೆ ಮಾಡ್ಕೊತ ಹೋದ್ರೆ ಈ ರೀತಿಯಾಗಿ ನೀವು ಇವುಗಳನ್ನು ಮಾಡ್ಬೇಕ್ರಿ. ತೀತ್ರಿ ಗುಳ್ಳಡಿಕೆ ಉಂಡೆ ಅತಿ ಸುಲಭ ವಿಧಾನದಾಗ ನಾವು ನಿಮಗೆ ತೋರ್ಸಾಕತ್ತೀವಿ. ನೀವು ಬರೋಬ್ಬರಿಯಾಗಿ ಒಂದು ಸಲ ನೋಡಿದ್ರೂ 100% ಕರೆಕ್ಟಾಗಿ ಮಾಡ್ಕೊಳ್ಳೋಂತಹ ವಿಧಾನ ಇದೆ. ಈ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಗುಳ್ಳಡಿಕೆ ಉಂಡೆ ಗೊತ್ತಿರಲಾರ್ದವ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಈ ಒಂದು ಉಂಡೆಯನ್ನು ನೀವು ಪರಿಚಯ ಮಾಡಿಕೊಡ್ರಿ. ಪುಣ್ಯ ಬರ್ತದೆ ನಿಮಗೆ. ಹಂಗೆ ನೋಡಿ, ನೆಕ್ಸ್ಟ್ ಏನು ಮಾಡಿರಿ, ಈ ರೀತಿಯಾಗಿ ಎಲ್ಲನೂ ಕರೆದು ನೀವು ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ತಿಳಿದಿಲ್ಲ, ಇಲ್ಲಿ ತನಕ ನೀವು ಒಂದು 70% ಕೆಲಸ ಮುಗಿಸಿದಿರಿ ಗುಳ್ಳಡಿಕೆ ಉಂಡೆ ಮಾಡೋದು. ಈ ರೀತಿಯಾಗಿ ಇವನ್ನ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಇನ್ನು ಒಂದು ಕೆಲಸ ನಿಮ್ಗೆ ಉಳಿತೈತ್ರಿ. ಇನ್ನು ಉಂಡೆಯನ್ನು ಕಟ್ಟೋದು. ತಿಳಿದಿಲ್ಲ, ಮೈದಾ ಹಿಟ್ಟಿಂದ ಎಲ್ಲ ನೀರನ್ನು ನಾವು ತೆಗೆದೇವ್ರಿ. ಅದನ್ನ ಏನು ಮಾಡ್ತೀರಿ ನೋಡಿರಿ. ಆಮೇಲೆ ಈ ಕಡೆ ಇವೆಲ್ಲ ಕರೆದಿಟ್ಟಿದ್ದಿಲ್ಲ, ಇವು ಸರಿಯಾಗಿ ಅದಾವೆ. ಇನ್ನು ಬೆಲ್ಲನೂ ತೊಗೊಂಡಿದ್ದೀವಿ 1.5 ಕಪ್ಪಷ್ಟು. ಆಮೇಲೆ ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ತಿಳಿದ್ರಿ, ಒಂದು ದೊಡ್ಡ ಕಡಾಯಿ ಒಳಗೆ ನೀವು ತುಪ್ಪನ ಕಾಯಕ್ಕೆ ಇಡ್ರಿ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯಕ್ಕೆ ಇಡ್ರಿ. ಜಾಸ್ತಿ ಆಗಿ ನಡೀತೈತಿ, ಏನಾಗೋದಿಲ್ಲ. ಹಂಗತೆ ಭಾಳ ಜಾಸ್ತಿನೂ ಹಾಕಕ್ಕೆ ಹೋಗ್ಬೇಡಿ. ಆ ಕದಿರುವಂಥ ತುಪ್ಪದಾಗ ಸ್ವಲ್ಪನ ನೀವು ನೋಡ್ಕೊಂಡು 1.5 ಕಪ್ಪಷ್ಟು ಬೆಲ್ಲ ಹಾಕಿರಿ. ಆಮೇಲೆ ಏಲಕ್ಕಿ ಪುಡಿಯನ್ನು ಹಾಕಿ ಬೆಲ್ಲನ ನೀವು ಕರಗಿಸೋದು ಕಡೆ ನಿಮ್ಮ ಕೆಲಸನ ಶುರು ಮಾಡಿ. ತಿಳಿದ್ರಿ ನೋಡಿ, ಬೆಲ್ಲ ಕರಗಬೇಕು, ಸಮಾಧಾನಲೆ ಕರಗ್ತೈತಿ. ನೀವು ಅದನ್ನು ಗಡಿಬಿಡಿ ಏನು ಮಾಡಕ್ಕೆ ಹೋಗ್ಬೇಡಿ. ಒಟ್ಟು ತಿರುವಾಡ್ಕೊತ ಇರ್ರಿ, ಒಂದು ಕಡೆ ಬಿಡ್ಲಾರ್ದಂಗೆ. ತಿಳಿದ್ರಿ, ಬೆಲ್ಲ ಕರಗೈತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿಲ್ಲ, ಅವಾಗ ನಿಮಗೆ ಮುಂದಿನ ಕೆಲಸ ಶುರು ಆಗ್ತದ್ರಿ. ಅಲ್ಲಿ ತನಕ ಏನೂ ಇಲ್ಲ, ಬರೀ ಇದನ್ನು ಮಿಕ್ಸ್ ಮಾಡ್ಕೊತನೇ ಇರೋದು. ತಿಳಿದ್ರಿ, ಈ ರೀತಿಯಾಗಿ ನೀವು ನೋಡ್ಕೊತ ಹೋಗ್ರಿ. ಆಮೇಲೆ ಬೆಲ್ಲ ಬರೋಬ್ಬರಿ ಆಗೈತೋ ಇಲ್ಲೋ ಪಾಕ ಅಂಥೇಳಿ ಹೆಂಗೆ ಗೊತ್ತಾಕೈತಿ ಅಂತಂದ್ರೆ, ಕರಗಿರುವಂಥ ಬೆಲ್ಲನ ಒಂದು ಕಡೆ ನೀರಾಗ ಹಾಕಿ ನೋಡಿರಿ. ಅದು ಒಂದೇ ಕಡೆ ಕುಯ್ತು ಅಲ್ಲೇ ಗಟ್ಟಿ ಆಯ್ತು ಅಂತಂದ್ರೆ ಇದು ಕರೆಕ್ಟ್ ಐತಿ ಅಂಥೇಳಿ ಆಡ್ತೀರಿ. ಇಲ್ಲ ಅದು ಆ ಕಡೆ ಈ ಕಡೆ ತೇಲಾಡಕ್ಕಾಯ್ತು ಅಂತಂದ್ರೆ ಅದು ಇನ್ನಟ್ಟು ಪಾಕ ಆಗಬೇಕು ಅಂತ ಅರ್ಥ. ಅದನ್ನು ಲಕ್ಷದಾಗ ಇಟ್ಕೊಂಡು ಈಗ ನೀವು ಮಾಡಿರುವಂತಹ ಎಲ್ಲ ಏನು ಮೈದಾ ಪಾಪ್ಸ್ ಅದ ನೋಡ್ರಿ, ಅವನ್ನ ತೊಗೊಂಬಂದ ಇದ್ರೊಳಗನ ಬೆಲ್ಲ ಪಾಕದಾಗ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅವು ಎಲ್ಲ ಕಡೆನೂ ಹತ್ಕೊಂಡಿರ್ಬೇಕ್ರಿ ಅದು. ಆಮೇಲೆ ಲಕ್ಷ ಇರಲಿ, ಇಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟಿರ್ತೀರಿ. ಆಫ್ ಮಾಡಿನ ಬರೋಬ್ಬರಿಯಾಗಿ ಜಲ್ದಿನ ತಿರುವಾಡ್ಬೇಕಾಕತ್ರಿ. ಇನ್ನೇನು ಕೆಲಸ ಐತ್ರಿಲ್ಲ, ಇಲ್ಲಿ ನೀವು ತಾಳ್ಮೆನ ತೋರ್ಸಂಗಿಲ್ಲ. ಆರಾಮ್ ಸರಿಯಾಗಿ ಜಲ್ದಿಯಾಗಿ ಪಟ್ ಅಂತ ಹೇಳಿ ಮಾಡೋದ್ರಿ. ಕೈಗೆ ಸ್ವಲ್ಪ ಜಾಸ್ತಿ ತುಪ್ಪ ಹಚ್ಕೊಂಡು ಅದನ್ನು ಕೆಳಗೆ ತೊಗೊಂಬಂದ್ರಿ. ಅವದ್ರಿಂದ ನೀವು ಉಂಡೆಯನ್ನು ಮಾಡ್ಕೊಳ್ಬೇಕ್ರಿ. ಬಿಸಿ ಇರ್ತೈತೆ ರೀ, ನೆನಪಿಟ್ಕೋರಿ, ತಪ್ಪಲಾರ್ದ ನೆನಪಿಟ್ಕೋರಿ. ಅದು ಭಾಳ ಬಿಸಿ ಇರ್ತೈತಿ. ಹಂಗೆ ನೀವು ಕೈಗೆ ಎಲ್ಲ ಕಡೆ ತುಪ್ಪ ಹಚ್ಕೊಂಡು ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊತ ಹೋದ್ರಿ ಅಂತಂದ್ರೆ ಜಲ್ದಿ ಉಂಡೆ ಆಗ್ತಾವೆ. ನಡಬಾರ್ಕ ಅಕಸ್ಮಾತ್ ಅದು ಎಲ್ಲರಿ ಆರಿ ಬಿಡ್ತು ಉಂಡೆ ಬರವಾತು ಅಂತಂದ್ರೆ ನೀವು ಲೋ ಫ್ಲೇಮ್ದಾಗಿಟ್ಟು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಮತ್ತೆ ಬರ್ತೈತೆ ರೀ. ನೋಡಿ, ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಅವನ್ನ ತೊಗೊಂಡು ಉಂಡೆಯನ್ನು ಪಟ್ ಅಂತೇಳಿ ಮಾಡ್ಬೇಕು. ಯಾಕಂತಂದ್ರೆ ಇವೆಲ್ಲ ಏನದವ್ರನ್ನ ಮೈದಾ ಹಿಟ್ಟು ನಾವು ಕರೆದಿರ್ತೀವಿ, ಅವು ಭಾಳ ಹಗರಿರ್ತಾವೆ ರೀ. ಆಮೇಲೆ ನಿಮ್ಗೆ ಒಂದು ಸಲ ಒಂದೀಟ್ ಒತ್ತಿದಂಗೆ ಮಾಡಿದ್ರಿ ಅಂತಂದ್ರೆ ಅವು ಅಕಸ್ಮಾತ್ ಬಿಡಿ ಹಾಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಆರಿದ ಮೇಲೆ ತನ್ನಿಂದ ತಾಣ ಒಟ್ಕೊಂಡು ಕುಂತು ಬಿಡ್ತಾರೆ. ಈ ರೀತಿಯಾಗಿ ನೀವು ಬರೋಬ್ಬರಿಯಾಗಿ ಒತ್ತಿ ಉಂಡೆಯನ್ನು ಕಟ್ಟಬೇಕು. ತಾವು ಕಟ್ಟುವಂಥ ಕೈಗಳನ್ನ ನೋಡಾಕತ್ತಿದ್ರಿ ಅಂತಂದ್ರೆ ಅವು ಹೆಂಗೆ ಕೆಂಪಾಗಿದಾವೆ ಅಂತೇಳಿ ಗೊತ್ತಾಗತ್ತಿರಲ್ಲ, ಅದ್ರ ಬಡ್ತಿಗೆ ನಿಮಗೆ ಗೊತ್ತಾಗ್ತದೆ ಇವು ಬಿಸಿ ಹೆಂಗಿರ್ತಾವು. ಆಮೇಲೆ ನೀವು ಯಾವ ರೀತಿಯಾಗಿ ಇವನ್ನ ಕಟ್ಟಬೇಕು ಅಂತ ಹೇಳಿ ಗೊತ್ತಾದ್ರಲ್ಲ. ಈ ರೀತಿಯಾಗಿ ಮಾಡಿ ಗುಳ್ಳಡಿಕೆ ಉಂಡೆಯನ್ನು ನೀವು ತಯಾರು ಮಾಡಿರಿ. ಅಕಸ್ಮಾತ್ ಒಂದು ಸಲ ಮಾಡಿದ್ರಿ ಅಂತಂದ್ರೆ ನಿಮಗೆ 100% ಗುಳ್ಳಡಿಕೆ ಉಂಡೆ ಇಷ್ಟ ಆಗ್ತಾವ್ರಿ. ಹಬ್ಬಕ್ಕೆ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ಗುಳ್ಳಡಿಕೆಯನ್ನು ಉಂಡೆ ನೀವು ತಯಾರು ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.